ಕಾವೇರಿ ಸುದ್ದಿಯ ಪ್ರಾಯೋಜಕರು ಮುನಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಕಾವೇರಿ ಸುದ್ದಿಯ ಸಹ ಪ್ರಾಯೋಜಕರು ಮಹಾರಾಜ ಆಯುರ್ವೇದಿಕ್ ಹೆಲ್ತ್ ಕೇರ್, ಸುಬ್ರಹ್ಮಣ್ಯ ದೇವಸ್ಥಾನ ಹಿಂಭಾಗ, ಹೌಸಿಂಗ್ ಬೋರ್ಡ್ ಕಾಲೋನಿ, ಕುಶಾಲನಗರ. ಸನ್ರೈಸ್ ಕಲೆಕ್ಷನ್, ಸಾಗರ ಟೆಕ್ಸ್ಟೈಲ್ ಸಮೀಪ, ಗತಬೀದಿ, ಕುಶಾಲನಗರ. ನಮಸ್ಕಾರ, ಕಾವೇರಿ ಸುದ್ದಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಗುಡ್ಡೆಹೊಸೂರು ಬಸ್ ಸ್ಟಾಪ್ನಲ್ಲಿ ಕೇಳಿಬಂದ ಹಸು ಕೂಸಿನ ಆಕ್ರಂದನ, ಸ್ಥಳೀಯರ ನೆರವಿನೊಂದಿಗೆ ಆಸ್ಪತ್ರೆ ಸೇರಿ ಆರೈಕೆಯಲ್ಲಿರುವ ಅನಾಥ ಶಿಶು. ಕುಶಾಲನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಶ್ರಯದಲ್ಲಿ ನಡೆದ ರೈತ ಸಂಪರ್ಕ ಕಾರ್ಯಕ್ರಮ. ಸರ್ಕಾರದ ಸವಲತ್ತುಗಳನ್ನು ಪಡೆಯುವುದರೊಂದಿಗೆ ಆತ್ಮವಿಶ್ವಾಸ ಗಳಿಸಿಕೊಳ್ಳಲು ಅಧಿಕಾರಿಗಳ ಕರೆ. ಕುಶಾಲನಗರದಲ್ಲಿ ನಡೆದ ಕಾರು ಮಾಲೀಕರ ಮತ್ತು ಚಾಲಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ. ಸಂಘದ ಏಳಿಗೆಗಾಗಿ ಶ್ರಮಿಸಿದ ಗಣ್ಯರಿಗೆ ಗೌರವಾರ್ಪಣೆ. ಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ವಿಶೇಷ ಗ್ರಾಮ ಸಭೆ. ಪಿರಿಯಾಪಟ್ಟಣ ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲು ರೈತರ ಆಗ್ರಹ. ಕುಶಾಲನಗರದಲ್ಲಿ ನೂತನವಾಗಿ ಆರಂಭಗೊಂಡ ಮಾವೇಲಿ ಸಹಕಾರ ಸಂಘ. ಸಂಘಗಳ ಮೂಲಕ ಸಾಮಾಜಿಕ ಆರ್ಥಿಕ ಬದಲಾವಣೆ ಕಾಣುವಂತೆ ಗಣ್ಯರ ಕರೆ. ಕೂಡಿಗೆ ಗ್ರಾಮದಲ್ಲಿ ನಡೆದ ಗ್ರಾಮ ಸಭೆ. ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಗ್ರಾಮಸ್ಥರಿಂದ ಸಭೆಯಲ್ಲಿ ಮನವಿ. ಬಸ್ ತಂಗುದಾಣಕ್ಕೆ ಅನುಕೂಲ ಕಲ್ಪಿಸುವುದಾಗಿ ಅಧ್ಯಕ್ಷರ ಭರವಸೆ. ಇದೀಗ ವಾರ್ತೆಗಳ ವಿವರ. ಬಸ್ ತಂಗುದಾಣದಲ್ಲಿ ಅನಾಥ ಗಂಡು ಮಗುವೊಂದು ಪತ್ತೆಯಾಗಿರುವ ಪ್ರಕರಣ ಕುಶಾಲನಗರ ಸಮೀಪದ ಗುಡ್ಡೆಹೊಸೂರು ಬಳಿ ನಡೆದಿದೆ. ತಂಗುದಾಣದ ಒಳಭಾಗದಲ್ಲಿ ಬಟ್ಟೆಯಲ್ಲಿ ಸುತ್ತಿಟ್ಟ ಸ್ಥಿತಿಯಲ್ಲಿ ಮಗು ಪತ್ತೆಯಾಗಿದ್ದು, ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಾದ ಜಿಟಿ ರವಿ ಎಂಬುವರು ತಕ್ಷಣ ಕುಶಾಲನಗರ ಆಸ್ಪತ್ರೆಗೆ ತಂದು ಒಪ್ಪಿಸಿದ್ದಾರೆ. ಸ್ಥಳೀಯ ವೈದ್ಯರಾದ ಡಾಕ್ಟರ್ ಅನಿತಾ ಮತ್ತು ಸಿಬ್ಬಂದಿಗಳು ಮಗುವಿನ ಆರೈಕೆ ಮಾಡುವಲ್ಲಿ ತೊಡಗಿದ್ದಾರೆ. ಬಸ್ ತಂಗುದಾಣದಲ್ಲಿ ಅನಾಥ ಗಂಡು ಮಗುವೊಂದು ಪತ್ತೆಯಾಗಿರುವ ಪ್ರಕರಣ ಕುಶಾಲನಗರ ಸಮೀಪದ ಗುಡ್ಡೆಹೊಸೂರು ಬಳಿ ನಡೆದಿದೆ. ತಂಗುದಾಣದ ಒಳಭಾಗದಲ್ಲಿ ಬಟ್ಟೆಯಲ್ಲಿ ಸುತ್ತಿಟ್ಟ ಸ್ಥಿತಿಯಲ್ಲಿ ಮಗು ಪತ್ತೆಯಾಗಿದ್ದು, ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಾದ ಜಿಟಿ ರವಿ ಎಂಬುವರು ತಕ್ಷಣ ಕುಶಾಲನಗರ ಆಸ್ಪತ್ರೆಗೆ ತಂದು ಒಪ್ಪಿಸಿದ್ದಾರೆ. ಕುಶಾಲನಗರ ಸರ್ಕಾರಿ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಅನಿತಾ ಮತ್ತು ಸಿಬ್ಬಂದಿಗಳು ಮಗುವಿನ ಆರೈಕೆ ಮಾಡುವಲ್ಲಿ ತೊಡಗಿಕೊಂಡಿದ್ದಾರೆ. ಮುಖಾಂತರ ಒಂದು ಗಂಡು ಮಗು ಒಂದು ದೊರಕಿದೆ ಎಂದು ಬಂದು ಇವಾಗ ಒಪ್ಪಿಸಿದ್ದಾರೆ ನಮ್ಮ ಹಾಸ್ಪಿಟ್ಲಲ್ಲಿ. ಸೊ ಇವಾಗ ಅದ್ರ ತಂದೆ ತಾಯಿ ಸಿಗೋವರೆಗೂ ನಮ್ಮ ಇದರಲ್ಲಿ ಇಲ್ಲ CDP ಅವ್ರು ಬಂದ ಮೇಲೆ ನಾವು ಅದನ್ನು ಮಗುನ, ಇದು ಗಂಡು ಮಗು ಆಗಿದೆ, ಆಮೇಲೆ ತೂಕ ಬಂದು 2 kg 200 ಗ್ರಾಮ್ ಇದೆ. ಇವಾಗ CDP ಅವರು ಬಂದ ಮೇಲೆ ಚೈಲ್ಡ್ ಡಿಪಾರ್ಟ್ಮೆಂಟಿಗೆ ಅದನ್ನು ಮಗು ಆರೋಗ್ಯ ಆಗಿದೆ. ಮತ್ತು 1 ವಾರ ಹತ್ತತ್ರ ಆಗಿದೆ. ಮಗುವಿನ ವಯಸ್ಸು ಅಂದಾಜು 1 ವಾರದ ಹತ್ರ ಅಷ್ಟಿದೆ. ಮಗು ಆ್ಯಕ್ಟಿವ್ ಆಗಿದೆ ಮತ್ತು ಏನು ತೊಂದರೆ ಏನು ಕಾಣಿಸ್ತಾ ಇಲ್ಲ. 2.2 kg ತೂಕವುಳ್ಳ ಗಂಡು ಮಗು ಜನಿಸಿ ಅಂದಾಜು 1 ವಾರವಾಗಿರುವ ಸಾಧ್ಯತೆ ಇದ್ದು, ಮಗು ಆರೋಗ್ಯದಿಂದಿರುವುದಾಗಿ ಡಾಕ್ಟರ್ ಅನಿತಾ ತಿಳಿಸಿದ್ದಾರೆ. ಸ್ಥಳೀಯ ಪೊಲೀಸ್ ಠಾಣಾಧಿಕಾರಿ ಅನೂಪ್ ಮಾದಪ್ಪ ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡೆದು ಮುಂದಿನ ಕ್ರಮಕ್ಕೆ ಸೂಚಿಸಿದ್ದಾರೆ. ಬಸ್ ತಂಗುದಾಣದಲ್ಲಿ ಗುರುವಾರ ಮಧ್ಯಾಹ್ನ ವೇಳೆ ಓರ್ವ ಯುವಕ ಮತ್ತು ಯುವತಿ ಜಗಳವಾಡುತ್ತಿದ್ದ ದೃಶ್ಯವನ್ನು ಸ್ಥಳೀಯರು ಗಮನಿಸಿದ್ದು, ಅವರುಗಳು ಈ ಮಗುವನ್ನು ಬಿಟ್ಟು ಹೋಗಿರುವ ಸಾಧ್ಯತೆ ಇದೆ ಎಂದು ಪಂಚಾಯತ್ ಸದಸ್ಯ ರವಿ ಮಾಹಿತಿ ನೀಡಿದ್ದಾರೆ. ಪುಟ್ಟ ಮಗು ಅಳುತ್ತಿದ್ದ ಶಬ್ದ ಕೇಳಿ ಧಾವಿಸಿದ ಸಂದರ್ಭ ಅನಾಥ ಮಗು ಪತ್ತೆಯಾಗಿರುವುದಾಗಿ ಅವರು ತಿಳಿಸಿದ್ದಾರೆ. 1-1.5 ಗಂಟೆ ಹೊತ್ತಿನಲ್ಲಿ ಗುಡ್ಡೆಹೊಸೂರು ಬಸ್ ಸೆಲ್ಟರ್ಲಿ 2 ಜನ ಕೂತ್ಕೊಂಡಿದ್ರು. ಒಂದು ಹುಡುಗ, ಒಂದು ಹುಡುಗಿ, ಅಂದಾಜು ಒಂದು 20ರಿಂದ 25 ವಯಸ್ಸು. ಅಲ್ಲಿ ಏನೋ ಅವರಲ್ಲಿ ಮಾತುಕತೆ ನಡೀತಾ ಇತ್ತು. ಆಟೋ ಚಾಲಕರು ಹಂಗೆ ಅಬ್ಸರ್ವೇಷನ್ ಇಟ್ಟಿದ್ರು. ಸ್ವಲ್ಪ ನಂತರ ಅವರು ಅಲ್ಲಿಂದ ಖಾಲಿ ಮಾಡಿದ್ದಾರೆ. ಒಂದು ಅರ್ಧ ಗಂಟೆಯಲ್ಲಿ ಮಗು ಅಳ್ತಾ ಇದೆ ಬಸ್ ಸ್ಟ್ಯಾಂಡಲ್ಲಿ. ಈ ಅಳುವ ಸದ್ದು ಕೇಳಿ ನಮ್ಮ ಗ್ರಾಮ ಪಂಚಾಯತಿ PD ಅವರು ಇಮಿಡಿಯೇಟ್ ಕಾಲ್ ಮಾಡಿದ್ದಾರೆ ಪೊಲೀಸ್ ಇಲಾಖೆಗೆ ಮತ್ತು ಇದಕ್ಕೆ CDP ಅವರಿಗೆ. ಇವರು ಈಗ ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಪೊಲೀಸ್ ಇಲಾಖೆಯವರು ಬಂದು ಮಗುನ ತಗೊಬಂದು ಸರ್ಕಾರಿ ಆಸ್ಪತ್ರೆ ಕುಶಾಲನಗರ ಇಲ್ಲಿಗೆ ಸೇರಿಸಿದ್ದಾರೆ. ಕುಶಾಲನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಶ್ರಯದಲ್ಲಿ ಸಂಘದ ಸದಸ್ಯರಿಗೆ ರೈತ ಸಂಪರ್ಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. APCMS ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡಿದ್ದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿದ್ದ ರೈತರಿಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡುವುದರೊಂದಿಗೆ ಆತ್ಮವಿಶ್ವಾಸ ಗಳಿಸಿಕೊಳ್ಳುವ ಬಗ್ಗೆ ಅರಿವು ಮೂಡಿಸಿದರು. ಕುಶಾಲನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಶ್ರಯದಲ್ಲಿ ಸಂಘದ ಸದಸ್ಯರಿಗೆ ರೈತ ಸಂಪರ್ಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. APCMS ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡಿದ್ದ ಕೃಷಿ ಇಲಾಖೆ, ಸಹಕಾರ ಇಲಾಖೆ, ಲೀಡ್ ಬ್ಯಾಂಕ್, DCC ಬ್ಯಾಂಕ್ ಹಾಗೂ ನಬಾರ್ಡ್ ಅಧಿಕಾರಿಗಳು ಸಭೆಯಲ್ಲಿದ್ದ ರೈತರಿಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಮಾಹಿತಿಗಳನ್ನು ನೀಡುವುದರೊಂದಿಗೆ ಆತ್ಮವಿಶ್ವಾಸ ಗಳಿಸಿಕೊಳ್ಳುವ ಬಗ್ಗೆ ಅರಿವು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ನಬಾರ್ಡ್ ಜಿಲ್ಲಾ ವ್ಯವಸ್ಥಾಪಕ ನಾಣಯ್ಯ ಮಾತನಾಡಿ, ರಾಜ್ಯದಲ್ಲಿ ಇಂದು ವಿವಿಧ ಸಮಸ್ಯೆಗಳಿಂದ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಆದರೆ ಎಲ್ಲ ಸಮಸ್ಯೆಗಳಿಗೆ ಆತ್ಮಹತ್ಯೆಯ ಮೂಲಕ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ ಎಂದ ಅವರು, ಯಾವುದೇ ಕಾರಣಕ್ಕೂ ರೈತರು ಆತ್ಮಹತ್ಯೆಗೆ ಮುಂದಾಗದೆ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಬೇಕಿದೆ ಎಂದು ಕಿವಿಮಾತು ಹೇಳಿದರು.
ಒಬ್ಬ ರೈತ ಯಾವುದೋ ಒಂದು ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ ಅದನ್ನೇ ಮೂಲವಾಗಿ ಇಟ್ಟುಕೊಂಡು ತಾವು ಇತರರು ಕೂಡ ಆತ್ಮಹತ್ಯೆಯನ್ನು ಮಾಡುವಂತಹ ಅಥವಾ ಆತ್ಮಹತ್ಯೆಯನ್ನು ನಮ್ಮ ಮನಸ್ಸನ್ನ ಸೆಳೆಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವು ದಯವಿಟ್ಟು ಮಾಡಬೇಕು. ಇದು ಬಹಳ ನೋವಾಗುವಂತಹ ವಿಷಯ. ಯಾತಕ್ಕಾಗಿ ನಾವು ಆತ್ಮಹತ್ಯೆ ಮಾಡಬೇಕಾದರೂ ಮಾಡಬೇಕು ಅನ್ನೋ ಒಂದು ಮನಸ್ಸು ಬರ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ನಾವೆಲ್ಲ ಜೊತೆಯಲ್ಲಿದ್ದೀವಿ. ಪ್ರತಿನಿತ್ಯ ನಿಮ್ಮದಾಗಿ ಈ ಬ್ಯಾಂಕಿನ ಅಧಿಕಾರಿಗಳು ನೋಡು, ಬೆಳಿಗ್ಗೆ 10 ಗಂಟೆಗೆ ಹೋದರೆ ಬೆಳಿಗ್ಗೆ ಸಂಜೆ 8 ಗಂಟೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ. ಆದರೆ ಜವಾಬ್ದಾರಿ ಏನಿದೆ? ಕೇವಲ ನಮ್ಮ ಈ ಭಾಗದ ರೈತರ ಒಂದು ಸೇವೆ ಮಾಡಬೇಕು. ಪ್ರತಿಯೊಬ್ಬ ಬ್ಯಾಂಕಿನ ವ್ಯವಸ್ಥಾಪಕರು ಕೂಡ ಅದೇ ರೀತಿ ನಮ್ಮ ಇಲಾಖೆ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳಿರ್ಬೋದು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿರ್ಬೋದು, ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳಿರ್ಬೋದು, ಅಥವಾ ನಮ್ಮ ಇಂತಹ ಪ್ರಾಥಮಿಕ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿ ನಿರ್ದೇಶಕರು ಇರ್ಬೋದು, ಅಥವಾ ವ್ಯವಸ್ಥಾಪಕರು ಇರ್ಬೋದು, ಪ್ರತಿಯೊಬ್ಬರು ಕೂಡ ರೈತನ ಕಣ್ಣೀರನ್ನು ಒರೆಸುವಂತಹ ಪ್ರಯತ್ನವನ್ನ ಪರದೇ ಹಿಂದೆ ಮಾಡ್ತಾ ಬರ್ತಾ ಇದೆ. ನಾವು ಅದನ್ನು ಹೇಳಬೇಕಾಗಿಲ್ಲ, ನಾವು ಏನು ಮಾಡ್ತೀವಿ ಅಂತ ಹೇಳಬೇಕಾಗಿಲ್ಲ. ನಾವು ಇವತ್ತು ಒಂದು ರೈತನ ಮುಖದಲ್ಲಿ ನಗು ಕಾಣಬೇಕಾದರೆ ಆ ನಗುವಿನ ಮೂಲ ಕಾರಣ ಸೋಮಾರ್ಪೇಟೆ ತಾಲೂಕು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ರಾಜಶೇಖರ್ ಮಾತನಾಡಿ, ರೈತರು ಕೇವಲ ಒಂದೇ ಬೆಳೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳದೆ ಸಮಗ್ರ ಕೃಷಿಯತ್ತ ಚಿಂತನೆ ಹರಿಸಬೇಕಾಗಿದೆ. ಮೀನುಗಾರಿಕೆ, ಹಂದಿ ಕೋಳಿ ಸಾಕಾಣೆಯಂತಹ ಉಪಕಸಬುಗಳನ್ನು ಕೈಗೊಂಡು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸುವುದರೊಂದಿಗೆ ಉತ್ತಮ ಜೀವನ ಸಾಗಿಸಲು ಸಾಧ್ಯ ಎಂದರು. ಈ ರೀತಿ ಒಂದೇ ಬೆಳೆಗೆ ಮಾರುವಾಗಿ ಬೆಳೆ ನಮಗೆ ಬೆಳೆ ಸಿಗ್ತದೆ. ಸಮಗ್ರ ಕೃಷಿ ಪದ್ಧತಿ ಅಳವಡಿಸಬೇಕು. ಮತ್ತೆ ಸಮಗ್ರ ಕೃಷಿ ಜೊತೆಗೆ ಉಪಕಸಬುಗಳು ಬರೀ ನಮ್ಮ ಕೃಷಿ ಅಲ್ಲ, ಕೃಷಿ ಜೊತೆಗೆ ಕೃಷಿ ಉಪಕಸಬುಗಳಂತ ಹೈನುಗಾರಿಕೆ ಇರ್ಬೋದು. ಮತ್ತೆ ನಮ್ಮ ಕೊಡದಲ್ಲಿ ಏನಾದರೂ ಸೋಮಪುರದಲ್ಲಿ ಸ್ವಲ್ಪ ಸೊಸೈಟಿಗಳಿದೆ, ಒಳ್ಳೆ ಇದೆ, ಪೇಮೆಂಟ್ ಆಗ್ತಿದೆ ಚೆನ್ನಾಗಿ. ಸೊ ಹಾಗೆಯೇ ನಮ್ಮ ಕುರಿ ಸಾಕಾಣಿಕೆ ಇರ್ಬೋದು, ಹಂದಿ ಸಾಕಾಣಿಕೆ ಇರ್ಬೋದು, ಮತ್ತು ಮೀನುಗಾರಿಕೆ, ಮೀನು ಸಾಕಾಣಿಕೆ ಇರ್ಬೋದು. ಈ ರೀತಿ ಬೇರೆ 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 ಉಪಕಸಬುಗಳನ್ನು ಕೂಡ ಮಾಡಿಕೊಂಡಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ಮಾತನಾಡಿದರು. ಸಹಕಾರ ಸಂಘದ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಹುಶಃ ಒಂದು ಸಹಕಾರ ಸಂಘದಿಂದ ಯಾರು ಹಮ್ಮಿಕೊಳ್ಳೋದಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಇದು. ಈ ರಾಜ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡು ತುಂಬ ಜನ ತಮ್ಮ ಜೀವನ ಕಳ್ಕೊಂಡು ಅವರ ಏನು ಕುಟುಂಬ ವರ್ಗದವ್ರನ್ನ ಬೀದಿ ಪಾಲು ಮಾಡ್ತಾ ಇದ್ದಾರೆ. ಇಂಥ ಒಂದು ದುರಂತಮಯ ಸನ್ನಿವೇಶದಲ್ಲಿ ನಾವು ನಮ್ಮ ಸಂಘದ ರೈತ ಸದಸ್ಯರಿಗೆ ಮುಂದೆ ಅವರಿಗೆ ಧೈರ್ಯ ತುಂಬುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಸಹಕಾರ ಇಲಾಖೆ, ಕೃಷಿ ಇಲಾಖೆ, ಜಿಲ್ಲಾ ಲೀಡ್ ಬ್ಯಾಂಕ್ ಮತ್ತು ನಬಾರ್ಡ್ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ನಾವು ನಮ್ಮ ಸದಸ್ಯರಿಗೆ ಸಭೆ ಸೇರಿಸಿ ಅವರುಗಳ ಸಮಸ್ಯೆಯನ್ನು ಜೋಳ, ಶುಂಠಿ. ಇನ್ಕಮು ಗೌರ್ಮೆಂಟ್ ಗೊಬ್ಬರ ಕೊಡೋದ್ರಲ್ಲಿ ನಮಗೆ 1 ಪೈಸೆನೂ ಬರೋದಿಲ್ಲ. ಸಂಘದ ಉಪಾಧ್ಯಕ್ಷ ಕಾರ್ತೀಶನ್, ನಿರ್ದೇಶಕರಾದ ಎಚ್ಎನ್ ರಾಮಚಂದ್ರ, ನೇತ್ರಾವತಿ, ಗಣೇಶ್, ಅಬ್ದುಲ್ ಖಾದರ್, ಕುಶಾಲನಗರ ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕರಾದ ರಾಜಮ್ಮ, ಲೀಡ್ ಬ್ಯಾಂಕ್ ಜಿಲ್ಲಾ ವ್ಯವಸ್ಥಾಪಕ ದೇವಯ್ಯ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ವಿಕ್ರಮ್ ರಾಜೆ ಅರಸು ಇದ್ದರು. ಸಾಲದ ವಸೂಲಿ ಬ್ಯಾಂಕಿನಿಂದ ಒತ್ತಡ ಹೇಳಿ ಜನರಿಗೆ ರೈತರಿಗೆ ನೋವು ಉಂಟು ಮಾಡ್ತಾ ಇದ್ದಾರೆ. ಗೊಬ್ಬರದ ಬೆಲೆ ಗಗನಕ್ಕೆ ಏನಾಗಿದೆ ಅದನ್ನು ತಿಳಿಸಿದರೆ ನಮಗೆ ಶಾಂತಿ ಸಿಗ್ತದೆ. ಸ್ವಲ್ಪ ಅದರಿಂದ ಬೀಜ ಕೂಲಿಗೆ ಒಬ್ಬರಿಗೆ 300, 400, 500 ರೂಪಾಯಿ ಕೇಳ್ತಾ ಇದ್ದಾರೆ. ಅದನ್ನು ಅವರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಸಕಾಲಕ್ಕೆ ಗಿಡ ಕೊಟ್ಟಿಲ್ಲ, ನರ್ಸರಿ ಆಟಿಕಲ್ಲಿ ಕೊಡ್ತಾ ಇದ್ದಾರೆ, ಬೆಳೆಸ್ತಿಲ್ಲ, ಬೇಕಾದ ಆ ರೈತರಿಗೆ ಸರಿಯಾದವರಿಗೆ ಸಿಗ್ತಾ ಇಲ್ಲ. ಅದು ಯಾರೋ ಶ್ರೀಮಂತ
ಕುಶಾಲನಗರ ಕಾರು ಮಾಲೀಕರ ಮತ್ತು ಚಾಲಕರ ವಿವಿಧೋದ್ದೇಶ ಸಹಕಾರ ಸಂಘದ 2014-15ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು. ಸ್ಥಳೀಯ ಮಹಾಲಕ್ಷ್ಮಿ ರೆಸಿಡೆನ್ಸಿ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷ ಎಚ್.ಎನ್. ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಸಂಘವನ್ನು ಗಣಕೀಕೃತಗೊಳಿಸಿ ಸಹಕರಿಸಿದ ದಾನಿಗಳು ಹಾಗೂ ಸಂಘದ ಏಳಿಗೆಗಾಗಿ ಶ್ರಮಿಸಿದ ಪ್ರಮುಖರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕುಶಾಲನಗರ ಕಾರು ಮಾಲೀಕರ ಮತ್ತು ಚಾಲಕರ ವಿವಿಧೋದ್ದೇಶ ಸಹಕಾರ ಸಂಘದ 2014-15ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು. ಸ್ಥಳೀಯ ಮಹಾಲಕ್ಷ್ಮಿ ರೆಸಿಡೆನ್ಸಿ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷ ಎಚ್.ಎನ್. ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಪಾಲ್ಗೊಂಡಿದ್ದ ಕುಶಾಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರೂ ಆದ ಸಂಘದ ಮಾಜಿ ಸದಸ್ಯ ಡಿ.ಕೆ. ತಿಮ್ಮಪ್ಪ ಮಾತನಾಡಿ, ಕೊಡಗಿನ ಇತಿಹಾಸದಲ್ಲಿ ಸಂಘದ ಮೂಲಕ ಕುಶಾಲನಗರ ಸಂಘದ ಸದಸ್ಯರಿಗೆ ನಿವೇಶನಗಳನ್ನು ವಿತರಿಸಿ ಚಾಲಕರ ಅಭಿವೃದ್ಧಿಗೆ ಸಂಘ ಶ್ರಮಿಸಿರುವುದು ಶ್ಲಾಘನೀಯ ವಿಚಾರ ಎಂದರು. ಚೆನ್ನಾಗಿ ಮುದ್ರಣೆ ಮಾಡಿದ್ರೆ ಆ ಏಳಿಗೆ ಮತ್ತು ಅದರ ಫಲ ನಮಗೆ ಸಿಗುತ್ತೆ ಅಂತ ಹೇಳೋಕ್ಕೆ ಸ್ಪಷ್ಟ ನಿದರ್ಶನ ನಮ್ಮ ಚಾಲಕರ ವೇದಿಕೆ. ಕೊಡಗಿನ ಇತಿಹಾಸದಲ್ಲಿ ಎಂದೂ ಮರೆಯಲಾಗತಕ್ಕಂಥವ್ರು ಚಾಲಕ ವರ್ಗದವರಿಗೆ ಒಂದು ನಿವೇಶನವನ್ನು ಕೊಟ್ಟು ಅವರೂ ಸಮೇತ ಒಂದು ಬಾಳಿನಲ್ಲಿ ವಸತಿ ಸೌಲಭ್ಯ ಆಗ್ತಕ್ಕಂಥ ಒಂದು ಅತ್ಯುತ್ತಮ ಕಾರ್ಯವನ್ನು ಮಾಡಿದರೆ ಅದು ನಮ್ಮ ಸಂಘ ಅಂತ ಹೆಮ್ಮೆ ಪಡ್ತದೆ. ಅದರಲ್ಲೂ ಸಮೇತ ನನಗೆ ಎಷ್ಟೇ ಅನುಕೂಲ ಇದ್ರೂ ನನಗೂ ಸಮೇತ ನನ್ನ ಸಂಘದ ಪರವಾಗಿ 2 ಸೆಂಟ್ ಜಾಗವನ್ನು ಕೊಟ್ಟಿದ್ದಾರೆ. ನಾನು ನೆನಪಿಗೋಸ್ಕರ ಇವತ್ತು ಇಟ್ಕೊಂಡಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ತಾವು ಅಣ್ಣ ತಮ್ಮಂದಾಗಿ ಎಲ್ಲರೂ ಸೇರಿ ಒಂದು ಒಗ್ಗಟ್ಟಿನಿಂದ ಒಂದು ಶ್ರಮಿಸಿ ಇವತ್ತು ಕಾರು ಚಾಲಕರ ಸಂಘವನ್ನು ಮುನ್ನಡೆಸ್ತಾ ಇದ್ದೀರಿ. ಸದಾ ತಮ್ಮ ಪ್ರಯತ್ನ ಕ್ರಿಯಾಶೀಲದಿಂದ ಮುಂದುವರಿಯಲಿ. ಸಂಘದ ಅಧ್ಯಕ್ಷ ಎಚ್.ಎನ್. ರಾಮಚಂದ್ರ ಮಾತನಾಡಿ, ಸಂಘದ ಮಾಜಿ ಸದಸ್ಯರುಗಳು ಸಂಘದ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡಿದ್ದು ಸಂಘವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲು ಸರ್ವ ಸದಸ್ಯರು ಹೆಚ್ಚಿನ ಸಹಕಾರ ನೀಡಬೇಕೆಂದು ಕೋರಿದರು. ಇದರಲ್ಲಿರೋದ್ರಿಂದ ಅವನ್ನ ಆಯ್ಕೆ ಮಾಡಿ ಅಂಥವ್ರ ಹತ್ರ ಮಾತ್ರ ಹೋಗಿ ಸದಸ್ಯರು ಮಾಜಿ ಸದಸ್ಯರುಗಳು ಇಲ್ಲಿಂದ ಬೆಳಗುವವರು ತಮಗೆಲ್ಲ ತಿಳಿದವರು ಅವ್ರ ಹತ್ರ ಮಾತ್ರ ನಾವು ಬೆರಳೆಣಿಕೆ ಜನ ಹತ್ರ ಒಂದು 5-6 ಜನ ಹತ್ರ ಏನೇನು ನಾವು ಇದು ಮಾಡಿದ್ದೀವಿ ಅವ್ರ ಹತ್ರ ಮಾತ್ರ ನಾವು ಕೇಳಿದ್ವಿ. ಬೇರೆ ಯಾರ ಹತ್ರ ಪಬ್ಲಿಕ್ ಅವ್ರ ಹತ್ರ. ಸಭೆಯಲ್ಲಿ ಸಂಘವನ್ನು ಗಣಕೀಕೃತಗೊಳಿಸಲು ಸಹಕರಿಸಿದ ದಾನಿಗಳು ಹಾಗೂ ಸಂಘದ ಏಳಿಗೆಗಾಗಿ ಶ್ರಮಿಸಿದ ಪ್ರಮುಖರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಭೆಯಲ್ಲಿ ಸಂಘದ ನಿರ್ದೇಶಕರುಗಳು ಇದ್ದರು. ಕೊಪ್ಪ ಗ್ರಾಮ ಪಂಚಾಯಿತಿಯ ವಿಶೇಷ ಗ್ರಾಮ ಸಭೆ ಗ್ರಾಮದ ಸಮುದಾಯ ಭವನದಲ್ಲಿ ನಡೆಯಿತು. ಪಂಚಾಯಿತಿ ಅಧ್ಯಕ್ಷೆ ಸಾವಿತ್ರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ರೈತ ಆತ್ಮಹತ್ಯೆ ತಡೆಗಟ್ಟುವ ನಿಟ್ಟಿನಲ್ಲಿ ರೈತರ ಆತ್ಮಸ್ಥೈರ್ಯ ಹೆಚ್ಚಿಸುವ ವಿಚಾರಗಳ ಕುರಿತು ಚರ್ಚೆ ನಡೆಯಿತು. ಪಿರಿಯಾಪಟ್ಟಣ ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲು ಅಗತ್ಯ ಕ್ರಮಕ್ಕೆ ಮುಂದಾಗಬೇಕೆಂದು ರೈತರು ಅಧಿಕಾರಿಗಳನ್ನು ಆಗ್ರಹಿಸಿದರು. ಕೊಪ್ಪ ಗ್ರಾಮ ಪಂಚಾಯಿತಿಯ ವಿಶೇಷ ಗ್ರಾಮ ಸಭೆ ಗ್ರಾಮದ ಸಮುದಾಯ ಭವನದಲ್ಲಿ ನಡೆಯಿತು. ಪಂಚಾಯಿತಿ ಅಧ್ಯಕ್ಷೆ ಸಾವಿತ್ರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ರೈತ ಆತ್ಮಹತ್ಯೆ ತಡೆಗಟ್ಟುವ ನಿಟ್ಟಿನಲ್ಲಿ ರೈತರ ಆತ್ಮಸ್ಥೈರ್ಯ ಹೆಚ್ಚಿಸುವ ವಿಚಾರಗಳ ಕುರಿತು ಚರ್ಚೆ ನಡೆಯಿತು. ನಾವೆಲ್ಲ ಧೈರ್ಯ ತುಂಬಬೇಕು. ಪ್ರತಿಯೊಂದು ಈ ಹಳ್ಳಿಗಳಲ್ಲೆಲ್ಲ ರೈತರು ಜಾಸ್ತಿ. ಇವತ್ತು ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದಾರೆ. ಈ ವರ್ಷ ಸಮೀಕ್ಷೆಯಲ್ಲಿ ನೀವೇ ನಮ್ಮ ಅಧಿಕಾರಿಗಳು ಮನವಿ ಮಾಡ್ತಾ ಇದ್ದೀನಿ. ಈ ಸಮೀಕ್ಷೆಯಲ್ಲಿ ನೀವು ನೋಡಿ, ಈಗ ಇಲ್ಲಿ ರೈತರು ಸಾಲ ತೀರಿಸಬೇಕಾದ್ರೆ ಬೆಳೆಗಳಂದರೆ ಒಂದು ಶುಂಠಿ ಮತ್ತೊಂದು ಹೊಗೆ ಸೊಪ್ಪು. ಈ ವರ್ಷ ಅನಾಹುತ ಮಳೆಯಿಂದ ಇದು ನಮ್ಮ ಪ್ರಕೃತಿ ವಿಕೋಪದಿಂದ ಎಲ್ಲ ಶುಂಠಿ ಕೈಕೊಟ್ಟಿದೆ. ಇವತ್ತು ಮತ್ತೆ ಹೊಗೆ ಸೊಪ್ಪು ಕೈಕೊಟ್ಟಿದೆ. ಜೋಳನು ಅರ್ಧಕ್ಕರ್ಧ ಬಂದಿದೆ. ಇವತ್ತು ಈ ವ್ಯಾಪ್ತಿಯಲ್ಲಿ ಏನು ಇವತ್ತು ಸಭೆ ನಡೆಸ್ತಾ ಇದ್ದೀವಿ, ಎಲ್ಲರೂ ಎಲ್ಲರಲ್ಲಿ ಮೂಲಕ ಒತ್ತಾಯ ಮಾಡ್ತಾ ಇರೋದೇನೆಂದರೆ, ನೀವೇನು ಸಮೀಕ್ಷೆ ಮಾಡಿ ಮೇಲ್ಮಟ್ಟಕ್ಕೆ ವರದಿ ಕೊಟ್ಟು ಇವತ್ತೇನು ಹಲವು ತಾಲೂಕುಗಳು ಬರ ಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿದ್ದಾರೆ. ಈ ನಮ್ಮ ತಾಲೂಕಲ್ಲೂ ಅದನ್ನು ಘೋಷಣೆ ಮಾಡಿಸೋಕ್ಕೆ ನೀವೆಲ್ಲ ಮೇಲ್ಮಟ್ಟಕ್ಕೆ ವರದಿ ಕಳಿಸಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಇವತ್ತೇನು ರೈತರು ಸಹಕಾರ ಸಂಘಗಳಲ್ಲಿ ಲಕ್ಷಾಂತರ ಸಾಲ ಮಾಡಿದ್ದೀವಿ ಅಂದರೆ ಒಂದು ಹೊಗೆ ಸೊಪ್ಪು ನೇಮಿ ಮಾಡಿದ್ದು, ಇನ್ನೊಂದು ಶುಂಠಿಗೆ. ಸಭೆಯಲ್ಲಿ ಪಿರಿಯಾಪಟ್ಟಣ ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲು ಅಗತ್ಯ ಕ್ರಮಕ್ಕೆ ಮುಂದಾಗಬೇಕೆಂದು ಈ ಸಂದರ್ಭ ರೈತರು ಅಧಿಕಾರಿಗಳನ್ನು ಆಗ್ರಹಿಸಿದರು. ಸಭೆಯಲ್ಲಿ ಪಾಲ್ಗೊಂಡಿದ್ದ ಪಿರಿಯಾಪಟ್ಟಣ ರಾಜಸ್ವ ನಿರೀಕ್ಷಕರಾದ ಬಸವರಾಜು ಮಾತನಾಡಿ, ರೈತರು ಆತ್ಮಹತ್ಯೆಗೆ ಮುಂದಾಗುವ ಮೂಲಕ ತಮ್ಮ ಕುಟುಂಬ ವರ್ಗದವರನ್ನು ಬೀದಿಪಾಲು ಮಾಡುತ್ತಿರುವ ಘಟನೆಗಳು ಎದುರಾಗುತ್ತಿರುವುದು ವಿಷಾದಕರ ಸಂಗತಿ ಎಂದರು. ಒಂದು ಕೃತ್ಯಕ್ಕೆ ಒಳಗಾಗಬೇಡಿ. ಅಂಥ ಕೃತ್ಯಕ್ಕೆ ಒಳಗಾಗತಕ್ಕಂಥ ಜನ ಇದ್ದರೆ ಅಕ್ಕಪಕ್ಕದವರು ಎಲ್ಲರೂ ಸಹ ಧೈರ್ಯ ತುಂಬಿ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಜೀವನವನ್ನು ಮಾಡುವ ಮಾರ್ಗವನ್ನು ಕೊಡಿ ಅಂತ ಹೇಳ್ತೀನಿ. ಈ ಸಂಬಂಧ ಪ್ರತಿ ಗ್ರಾಮ ಮಟ್ಟದಲ್ಲಿ ರೈತರ ಅಹವಾಲು ಸ್ವೀಕರಿಸಿ ಅವರ ಆತ್ಮಸ್ಥೈರ್ಯ ಹೆಚ್ಚಿಸುವ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗಿದೆ ಎಂದು ಮಾಹಿತಿ ನೀಡಿದರು. ಇತ್ತೀಚೆಗೆ ಎಫೆಕ್ಟ್ ಆಗಿದೆ. ಅದು 1,000 ಅನುದಾನ ಇನ್ನೊಂದು ಸಹಾಯಧನ ಅಂತ ಕೊಟ್ಟಿದ್ದು 5,000 ಆಗಿದೆ. ದಯಮಾಡಿ ಅವರು ಮರಣ ಹೊಂದಿದ ಒಂದು ತಿಂಗಳೊಳಗೆ ತಮ್ಮ ಮೂಲ ದಾಖಲಾತಿಗಳನ್ನು ಪಡ್ಕೊಂಡು ಗ್ರಾಮ ಲೆಕ್ಕಾಧಿಕಾರಿಗಳ ಮುಖಾಂತರ ಅಪ್ಲಿಕೇಶನ್ ಕೊಡಬೇಕು.
ಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ಮಾತನಾಡಿ, ರೈತರ ಸಮಸ್ಯೆಗಳಿಗೆ ಆತ್ಮಹತ್ಯೆ ಒಂದು ಪರಿಹಾರವೇ ಅಲ್ಲ. ರೈತರು ಆತ್ಮಹತ್ಯೆಗೆ ಮುಂದಾಗದೆ ಪ್ರತಿಯೊಬ್ಬರು ಪರಿಸ್ಥಿತಿಯನ್ನು ಎದುರಿಸಲು ದೃಢ ನಿರ್ಧಾರ ಕೈಗೊಳ್ಳಬೇಕಿದೆ ಎಂದರು. ಏನಿಲ್ಲ, ಪ್ರತಿಯೊಬ್ಬರಿಗೂ ಸಾಲ ಇದೆ. ಎಲ್ಲರಿಗೂ 7,500 ರೂಪಾಯಿ ಹುಟ್ಟುವಾಗಲೇ ಸಾಲ ಹೊತ್ಕೊಂಡೆ ಪ್ರತಿಯೊಬ್ಬ ಮಗುವು ಆ ರೀತಿ ಇರ್ತಕ್ಕಂಥದ್ದು ನಮ್ಮ ದೇಶ. ಅಂದರೆ ನಮ್ಮ ದೇಶದಲ್ಲಿ ಸಂಪನ್ಮೂಲ ಇಲ್ಲ ಅಂತ ಅಲ್ಲ, ಇದೆ, ಸಂಪನ್ಮೂಲ ಇದೆ. ಸಂಪನ್ಮೂಲವನ್ನು ನಾವು ಸರಿಯಾಗಿ ಬಳಸ್ಕೊತಾ ಇಲ್ಲ. ಹಾಗಾಗಿ ಕೊಪ್ಪ ಗ್ರಾಮಕ್ಕೆ ನೆಮ್ಮದಿ ಕೇಂದ್ರ ಒದಗಿಸುವ ಮೂಲಕ ಅಗತ್ಯ ದಾಖಲೆ ಪತ್ರಗಳನ್ನು ಸಮರ್ಪಕವಾಗಿ ವಿತರಿಸಲು ಸಭೆಯಲ್ಲಿ ಆಗ್ರಹಿಸಲಾಯಿತು. ಯಾರು ಏಜೆನ್ಸಿ ಕೇಳ್ತಾನೆ, ನಾನು ನಡೆಸ್ತೀನಿ ನೆಮ್ಮದಿ ಕೇಂದ್ರನ, ನನ್ನ ಹತ್ರ ಸೈಬರ್ ಇದಿದೆ, ಮತ್ತೆ ಕಂಪ್ಯೂಟರ್ಸ್ಗಳಿದೆ, ಟೇಬಲ್ ಇದೆ, ಆ ಸಂಬಂಧಪಟ್ಟ ಜನ ಬರಲಿಕ್ಕೆ ನಮಗೆ ನಿಲ್ಲಕ್ಕೆಲ್ಲವ ಮೇಲ್ಛಾವಣಿ ಇರೋ ಬಿಲ್ಡಿಂಗ್ ಇದೆ, ಮತ್ತೆ ಶೌಚಾಲಯ ಗೃಹಗಳಿರುತ್ತೆ ಅಂತ ಯಾರು ಅರ್ಜಿ ಹಾಕೊಂಡಿರ್ತಾರೆ ಅವರೇ ಫಾಲೋಅಪ್ ಮಾಡ್ಕೋಬೇಕು. ಅದನ್ನು ಈಗ ನಮಗೆ ಪ್ರಪೋಸಲ್ ಆಗಿರೋ 1 year ಆಯಿತು. ಸೊಸೈಟಿ ಡಿಸಿಗೆ ಅರ್ಜಿ ಕೊಟ್ಟರು. ಡಿಸಿಯಿಂದ ನಮಗೆ ಪರ್ಚೇಸ್ ವರದಿ ಮಾಡಿ ಅಂತವ್ರು. ನಾವು ಬಂದು ರೆವಿನ್ಯೂ ಇನ್ಸ್ಪೆಕ್ಟರ್, ನಾವು ಉಪತಹಸೀಲ್ದಾರ್ ಬಿಲ್ಡಿಂಗ್ ನೋಡ್ಬಿಟ್ಟು ಇದು ಹೊಸದಾಗಿ ನೆಮ್ಮದಿ ಕೇಂದ್ರ ಕೊಡಲಿಕ್ಕೆ ಸೂಕ್ತವಾಗಿದೆ ಅಂದ್ಬಿಟ್ಟು ಪ್ರಪೋಸಲ್ ಹಾಕಿದ್ವಿ. ಅದನ್ನ ಆದರೆ ಅನುಕೂಲ ಆಗುತ್ತೆ. ಗ್ರಾಮ ಲೆಕ್ಕಿಗ ಪ್ರದೀಪ್ ಕಂದಾಯ ಇಲಾಖೆಗಳ ಮೂಲಕ ಅರ್ಹ ಫಲಾನುಭವಿಗಳಿಗೆ ಒದಗಿಸುವ ಹಲವಾರು ಯೋಜನೆಗಳ ಬಗ್ಗೆ ಸಭೆಯಲ್ಲಿ ಮಾಹಿತಿ ಒದಗಿಸಿದರು. ಈ ಸಂದರ್ಭ ಪಂಚಾಯಿತಿ ಉಪಾಧ್ಯಕ್ಷ ಸಫಿಯುಲ್ಲಾ ಖಾನ್, ಪಿಡಿಒ ರವಿ ಸೇರಿದಂತೆ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಇದೀಗ ಪುಟ್ಟದೊಂದು ವಿರಾಮದ ನಂತರ ಕಾವೇರಿ ಸುದ್ದಿ ಮುಂದುವರಿಯುವುದು. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಮಹಾರಾಜ ಆಯುರ್ವೇದಿಕ್ ಹೆಲ್ತ್ ಕೇರ್, ಸುಬ್ರಹ್ಮಣ್ಯ ದೇವಸ್ಥಾನ ಹಿಂಭಾಗ, ಹೌಸಿಂಗ್ ಬೋರ್ಡ್ ಕಾಲೋನಿ, ಕುಶಾಲನಗರ. ಕೊಡಗಿನ ರಮ್ಯ ಮನೋಹರವಾದ ಸುಂದರ ತಾಣ ಕುಶಾಲನಗರದಲ್ಲಿ ಸುಸಜ್ಜಿತ ವ್ಯವಸ್ಥೆಗಳುಳ್ಳ ಮಹಾರಾಜ ಆಯುರ್ವೇದಿಕ್ ಹೆಲ್ತ್ ಕೇರ್ ಎಂಬ ನೂತನ ಆಯುರ್ವೇದಿಕ್ ಆಸ್ಪತ್ರೆ ಜನರ ಆರೋಗ್ಯ ಸೇವೆಗಾಗಿ ಸಿದ್ಧವಾಗಿದೆ. ನಮ್ಮಲ್ಲಿ ಎಲ್ಲಾ ವಿಧವಾದ ಆಯುರ್ವೇದಿಕ್ ಔಷಧಿಗಳು ಮತ್ತು ವಿವಿಧ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ ಲಭ್ಯ. ಬೊಜ್ಜು ಕರಗಿಸುವಿಕೆ, ಅತ್ಸಮ ಚಿಕಿತ್ಸೆ, ಪಾರ್ಶ್ವವಾಯು, ಮೂಲವ್ಯಾಧಿ, ಮೈಗ್ರೇನ್, ಎಲ್ಲಾ ವಿಧದ ವಾತರೋಗಗಳು, ಸ್ತ್ರೀ ರೋಗಗಳು, ಲೈಂಗಿಕ ರೋಗಗಳು, ಚರ್ಮ ವ್ಯಾಧಿಗಳು, ಸಕ್ಕರೆ ಕಾಯಿಲೆ ಇತ್ಯಾದಿ ರೋಗಗಳ ಚಿಕಿತ್ಸೆಗಾಗಿ ಭೇಟಿ ನೀಡಿ. ನಮ್ಮಲ್ಲಿ ಸುಸಜ್ಜಿತವಾದ ಅತ್ಯಾಧುನಿಕ ವ್ಯವಸ್ಥೆ ಹೊಂದಿದ ಪಂಚಕರ್ಮ ವಿಭಾಗವು ಪುರುಷ ಹಾಗೂ ಮಹಿಳೆಯರಿಗಾಗಿ ಪ್ರತ್ಯೇಕ ವ್ಯವಸ್ಥೆ ಲಭ್ಯ. ಒಳರೋಗಿಗಳಿಗೆ 7 ದಿನಗಳ, 14 ದಿನಗಳ ಮತ್ತು 21 ದಿನಗಳ ಪಂಚಕರ್ಮ ಪ್ಯಾಕೇಜ್ ವ್ಯವಸ್ಥೆ ಲಭ್ಯ. ಒಳ ರೋಗಿಗಳಿಗೆ 20 ಹಾಸಿಗೆಗಳುಳ್ಳ ವಿಶೇಷ ಕೊಠಡಿಯೊಂದಿಗೆ ಪಥ್ಯಾಹಾರದ ಸೌಲಭ್ಯವೂ ದೊರೆಯುತ್ತದೆ. ವಿಶೇಷ ಪರಿಣಿತ ಯೋಗ ಶಿಕ್ಷಕರಿಂದ ಬೆಳಗಿನ ಜಾವ ಯೋಗಾಭ್ಯಾಸ ತರಬೇತಿ ವ್ಯವಸ್ಥೆ ಕೂಡ ಇದೆ. ಮಹಿಳೆಯರಿಗಾಗಿ ಹಾರ್ಬಲ್ ಬ್ಯೂಟಿ ಕೇರ್ ಸೌಲಭ್ಯ ಕೂಡ ನಮ್ಮಲ್ಲಿದೆ. ಪ್ರವಾಸಿಗರಿಗೆ ರಿಲ್ಯಾಕ್ಸೇಷನ್ ಮಸಾಜ್ ವ್ಯವಸ್ಥೆ ಕೂಡ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಹಾರಾಜ ಆಯುರ್ವೇದಿಕ್ ಹೆಲ್ತ್ ಕೇರ್, ಸುಬ್ರಹ್ಮಣ್ಯ ದೇವಸ್ಥಾನ ಹಿಂಭಾಗ, ಹೌಸಿಂಗ್ ಬೋರ್ಡ್ ಕಾಲನಿ, ಕುಶಾಲನಗರ. ಮೊಬೈಲ್ 9630953327 9448274189. ಸಂದೇಶ್ ಕಲೆಕ್ಷನ್, ಕಾವೇರಿ ಟೆಕ್ಸ್ಟೈಲ್ ಸಮೀಪ, ರಥಬೀದಿ, ಕುಶಾಲನಗರ. ನಮ್ಮಲ್ಲಿ 1 ಗ್ರಾಮ್ ಗೋಲ್ಡ್ ಕವರಿಂಗ್ ನೆಕ್ಲೆಸ್ಗಳು, ಗ್ಯಾರಂಟಿ ಬಳೆಗಳು, ಸರಗಳು, ಉಂಗುರ, ಓಲೆಗಳು, ಎಡಿ ಸ್ಟೋನ್, ಆಂಟಿಕ್ ವರ್ಕ್, ಮೈಕ್ರೋ ಪ್ಲೇಟಿಂಗ್, ರೇಡಿಯಂ ಪ್ಲೇಟ್ಗಳಲ್ಲಿ ದೊರೆಯುತ್ತದೆ. ವ್ಯಾನಿಟಿ ಬ್ಯಾಗ್ಗಳು, ಹ್ಯಾಂಡ್ ಪರ್ಸ್, ಕಾಸ್ಮೆಟಿಕ್ಸ್ ಹಾಗೂ ಮದುವೆ ಸಮಾರಂಭಗಳಿಗೆ, ಮದುವೆ ಹೆಣ್ಣಿಗೆ ಆಭರಣಗಳು ಬಾಡಿಗೆಗೆ ಬೇಕಾದಲ್ಲಿ ಸಂಪರ್ಕಿಸಿ. ಸಂದೇಶ್ ಕಲೆಕ್ಷನ್ ಶಾಪಿಂಗ್ ಆಗಿ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ವಿಶೇಷ ಸೂಚನೆ: ವರಮಹಾಲಕ್ಷ್ಮಿ ಹಾಗೂ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಖರೀದಿಸಿದ ವಸ್ತುಗಳಿಗೆ ವಿಶೇಷ ರಿಯಾಯಿತಿ ಕೂಡ ನೀಡಲಾಗುವುದು. ಸಂದೇಶ್ ಕಲೆಕ್ಷನ್, ಕಾವೇರಿ ಟೆಕ್ಸ್ಟೈಲ್ ಸಮೀಪ, ರಥಬೀದಿ, ಕುಶಾಲನಗರ. ಮೊಬೈಲ್ ಸಂಖ್ಯೆ 9035331741. ಮಾಲೀಕರು ಸಂದೇಶ್.
ವಿರಾಮದ ನಂತರ ಕಾವೇರಿ ಸುದ್ದಿಗೆ ಮತ್ತೆ ಸ್ವಾಗತ. ಕುಶಾಲನಗರ ಮಾವೇಲಿ ಸಹಕಾರ ಸಂಘ ಪ್ರಾರಂಭೋತ್ಸವ ಕಾರ್ಯಕ್ರಮ ಶುಕ್ರವಾರ ನಡೆಯಿತು. ಇಂದಿರಾ ಬಡಾವಣೆಯ ಕೇರಳ ಸಮಾಜ ಕಟ್ಟಡದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಾಜಿ ಸಚಿವ BA ಜಿ ವಿಜಯ ಮಾವೇಲಿ ಸಹಕಾರ ಸಂಘವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸಂಘಗಳ ಮೂಲಕ ದೇಶದ ಸಾಮಾಜಿಕ ಆರ್ಥಿಕ ಬದಲಾವಣೆ ಕಾಣುವುದರೊಂದಿಗೆ ಪ್ರತಿಯೊಬ್ಬ ನಾಗರಿಕ ಸುಖ ಜೀವನ ನಡೆಸಲು ಸಾಧ್ಯ ಎಂದರು. ಕುಶಾಲನಗರ ಮಾವೇಲಿ ಸಹಕಾರ ಸಂಘದ ಪ್ರಾರಂಭೋತ್ಸವ ಕಾರ್ಯಕ್ರಮ ಶುಕ್ರವಾರ ನಡೆಯಿತು. ಸ್ಥಳೀಯ ಇಂದಿರಾ ಬಡಾವಣೆಯ ಕೇರಳ ಸಮಾಜದ ಕಟ್ಟಡದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಮಾಜಿ ಸಚಿವ BA ಜಿ ವಿಜಯ ಮಾವೇಲಿ ಸಹಕಾರ ಸಂಘವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸಂಘಗಳ ಮೂಲಕ ದೇಶದ ಸಾಮಾಜಿಕ ಆರ್ಥಿಕ ಬದಲಾವಣೆ ಕಾಣುವುದರೊಂದಿಗೆ ಪ್ರತಿಯೊಬ್ಬ ನಾಗರಿಕ ಸುಖ ಜೀವನ ನಡೆಸಲು ಸಾಧ್ಯ ಎಂದರು. ಈ ನಿಟ್ಟಿನಲ್ಲಿ ಮಾವೇಲಿ ಸಹಕಾರ ಸಂಘ ತನ್ನ ಸಮುದಾಯದ ಸದಸ್ಯರಿಗೆ ಅಭಿವೃದ್ಧಿಗೆ ಶ್ರಮಿಸಬೇಕಾಗಿದೆ ಎಂದರು. ಬಹಳ ಅತ್ಯುತ್ತಮವಾದ ಒಂದು ಸಹಕಾರ ಸಂಘವನ್ನು ತಾವು ಅನೇಕ ವರ್ಷದ ಹಿಂದೆಯೇ ಮಾಡಬೇಕಾಯಿತು. ಅದಕ್ಕೆ ಸಮಯ ಕೂಡಿ ಬದ್ದೇ ಇರೋದ್ರಿಂದ ನಿಮ್ಮೆಲ್ಲರ ಪ್ರಯತ್ನದಿಂದ ಈ ದಿವಸ ಮಾವೇಲಿ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿಕೊಂಡಿದ್ದೇವೆ. ಕೊಡಗಿನಲ್ಲಿ ಪ್ರಥಮವಾಗಿ ಕಟ್ಟಿರ್ತಕ್ಕಂಥ ಒಂದು ಸಂಘ ಕೇರಳ ಸಮಾಜದವರು ಅಂತ ನಾನು ಭಾವಿಸ್ಕೊಡ್ತೀನಿ. ಈಗ ನಾನು ಅನೇಕ ವಿಚಾರಗಳನ್ನು ಮಾತಾಡಬೇಕು ಅಂತ ಅಪೇಕ್ಷಿಸಿದ್ರು ಕೂಡ, ತಮಗೆಲ್ಲ ಗೊತ್ತಿದ್ದರೂ ಕೂಡ, ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ನಮಗೆ ಆದ ಒಂದು ಕಾನ್ಸ್ಟಿಟ್ಯೂಷನ್ ಘಟನಾವಳಿ ಸಂವಿಧಾನ ಇದ್ದರೂ ಕೂಡ ನಮ್ಮ ದೇಶದಲ್ಲಿ 5-6 ಸಾವಿರ ವರ್ಷಗಳಿಂದ ನಡೆದು ಬಂದ ಒಂದು ಬಲಾಢ್ಯ ಸಮೂಹದಿಂದ ಸಮಾಜವನ್ನು ಅದನ್ನು ಎತ್ತಿ ಅದನ್ನು ಕಟ್ಟಲಿಕ್ಕೆ ಅಸಾಧ್ಯ ಆದ ಒಂದು ಪರಿಸ್ಥಿತಿ ಇತ್ತು. ಆದರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬ್ರಿಟಿಷಿಂದ ಪಡೆದ್ರೆ ಮಾತ್ರ ಆಗಬಾರ್ದು. ಸಾಮಾಜಿಕ ಕ್ರಾಂತಿ ಆಗಬೇಕು. ಸಾಮಾಜಿಕ ಬದಲಾವಣೆ ಆದರೆ ಸಾಮಾಜಿಕ ಬದಲಾವಣೆ ಮುಖಾಂತರ ಆರ್ಥಿಕ ಶಕ್ತಿಯನ್ನು. ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ VN ವಿಜಯನ್, ಕೇರಳ ಸಮಾಜದ ಅಧ್ಯಕ್ಷ KR ಶಿವಾನಂದನ್, ಸಂಘದ ಮುಖ್ಯ ಪ್ರವರ್ತಕ PT ಸುದೇಶ್ ಕುಮಾರ್ ಮತ್ತು ವರ್ತಕರು ಇದ್ದರು. ಕೂಡಿಗೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಲು ಗ್ರಾಮ ಪಂಚಾಯಿತಿಯ ಮೂಲಕ 2 ಲಕ್ಷ ರುಗಳ ಅನುದಾನ ಮೀಸಲಿರಿಸಲಾಗಿದೆ ಎಂದು ಕೂಡಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಲೀಲಾ ತಿಳಿಸಿದ್ದಾರೆ. ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದ್ದು, ತಂಗುದಾಣದಲ್ಲಿ ಶೌಚಾಲಯ ವ್ಯವಸ್ಥೆ ಸದ್ಯದಲ್ಲಿಯೇ ಕಲ್ಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸಭೆ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಲೀಲಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಪಂಚಾಯಿತಿ ಅಧ್ಯಕ್ಷೆ, ಕೂಡಿಗೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಲು ಗ್ರಾಮ ಪಂಚಾಯಿತಿ ಮೂಲಕ 2 ಲಕ್ಷ ರುಗಳ ಅನುದಾನ ಮೀಸಲಿರಿಸಲಾಗಿದೆ. ತಂಗುದಾಣದಲ್ಲಿ ಶೌಚಾಲಯ ವ್ಯವಸ್ಥೆ ಸದ್ಯದಲ್ಲಿಯೇ ಕಲ್ಪಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಅದನ್ನ ತರುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಮತ್ತು ಮನೆಗಳಲ್ಲಿ ಶೌಚಾಲಯಗಳಲ್ಲಿ ಕೊಟ್ಟಿಗೆ ಆಗಲಿ ಅದನ್ನ ಆರ್ಟಿಸಿ ಬೇಕೇ ಬೇಕು. ಅದಕ್ಕೆ ಕೊಟ್ಟಿಗೆಗೆ ಮನೆಗೆ ಆರ್ಟಿಸಿ ಬೇಕು. ನಮಗೆ ಮನೆ ಕೊಡಲಿಲ್ಲ ಅಂದರೆ ಇದರಿಂದ ಇದು ಮಾಡೋದಲ್ಲ, ಆರ್ಟಿಸಿ ಕಡ್ಡಾಯ. ಮತ್ತು ದಾರಿಗಳು, ರಸ್ತೆ, ನೀರು ಅದನ್ನ ನಾವು ಮುಖ್ಯವಾಗಿ ಮೊದಲನೇದಾಗಿ ಅದನ್ನ ಮಾಡ್ತೀವಿ ಪಂಚಾಯತಿಂದ. ಮತ್ತು ಅವರು ಶೌಚಾಲಯ ಹೇಳಿದರು ಬಸ್ ಸ್ಟ್ಯಾಂಡ್ಗೆ, ಆ ಶೌಚಾಲಯಕ್ಕೆ 2 ಲಕ್ಷ ಇಟ್ಟಿದ್ದೀನಿ. ಈಗಾಗಲೇ ಜಾಗದ ವ್ಯವಸ್ಥೆ ಇದ್ದರೆ ಅದು ಇದಾಗಿದೆ. ಜಾಗ ಸರಿಯಾಗಿ ನಮಗೆ ಸೂಕ್ತವಾಗಿ ಸಿಗ್ತಾ ಇಲ್ಲ. ಅದನ್ನ ನಾವು ಜಾಗನ ವ್ಯವಸ್ಥೆ ಮಾಡಿಕೊಂಡು ಆದಷ್ಟು ಬೇಗ ಅಲ್ಲಿಗೆ ಶೌಚಾಲಯ ವ್ಯವಸ್ಥೆನ ಮಾಡ್ಕೊಡ್ತೀವಿ. ಹಾಗೂ ನೀವು ಏನೇನು ಕೇಳಿದ್ರಿ ಅದನ್ನ ಹಂತವಾಗಿ ಮಾಡಿ ನಾವು ಗ್ರಾಮದ ಅಭಿವೃದ್ಧಿಗಾಗಿ ಹೋರಾಡ್ತೀವಿ. ಎಲ್ಲ ಸರ್ವ ಸದಸ್ಯರು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಕೈ ಜೋಡಿಸಿ ನಾವು ಎಲ್ಲ ಕೆಲಸಗಳನ್ನ ಸೂಕ್ತವಾಗಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ
ಗ್ರಾಮಸಭೆಯಲ್ಲಿ ಪ್ರಮುಖವಾಗಿ ಕುಡಿಯುವ ನೀರು, ಸ್ವಚ್ಛತೆ, ಬೀದಿ ದೀಪ ಮೊದಲಾದ ಮೂಲಭೂತ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಕೂಡಿಗೆ ವ್ಯಾಪ್ತಿಯಲ್ಲಿ ಹೋಂಸ್ಟೇಗಳ ನಿರ್ಮಾಣಕ್ಕೆ ಅರ್ಜಿ ಬಂದಿದ್ದು, ಈ ಬಗ್ಗೆ ಅನುಮತಿ ಪತ್ರ ನೀಡದಂತೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಚುನಾವಣಾ ಗುರುತಿನ ಚೀಟಿ ಪ್ರತಿ ಬೇಕು ಅಂತ ಹೇಳಿದೆ, ಇಲ್ಲಿ ಬರ್ದಿದ್ದಾರೆ ಇದೆ ಅಂತ. ಪಾಣಿ ಇಲ್ಲ, ಅದು ಕೊಡ್ಬೇಕು ಅವರು. ನೀರಿನ ಮೂಲ ದೃಢೀಕರಣ ಪತ್ರ ಅದು ಇಲ್ಲ, ಇಲ್ಲಿ ಎಲ್ಲ ಇದೆ ಅಂತ ಕೊಟ್ಟಿದ್ದಾರೆ. ನೀವು ಅರ್ಜಿ ಕೊಟ್ಬಿಟ್ಟು ನಾಳೆ ದಿವಸ ಮುಂದಿನ ಒಂದು ಗ್ರಾಮ ಸಭೆ ಬಂದಾಗ ನಿಮಗೆ ಅರ್ಜಿ ಕೊಟ್ಟೆ ಏನು ಮಾಡಿದ್ರಿ ಅಂತ ನನ್ನನ್ನು ಕೇಳಬಾರ್ದು. ಆದ್ದರಿಂದ ಇಲ್ಲಿ ಏನು ಇದೆ ಲಗತ್ತಿಸಬೇಕಾದಂಥ ದಾಖಲಾತಿಗಳನ್ನು ತಾವು ಕೊಟ್ಟದಾದಲ್ಲಿ ನಾ ಮಾಡಿಕೊಡಲು ಅರ್ಹರಾಗಿರ್ತೇನೆ. ಎಲ್ಲ ಕಡೆ ಅಲ್ಲಲ್ಲಿ ಕಂಬ ಬಿದ್ದಿದೆ, ಕೆಲಸ ಪ್ರೋಗ್ರೆಸ್ ಅಲ್ಲಿ ಇದೆ. ಆಮೇಲೆ ಬೀದಿ ದೀಪದ ಬಗ್ಗೆಯೂ ಹೇಳಿದರು. ಬೀದಿ ದೀಪವನ್ನು ಹೇಗೆ ಮಾಡೋದಂದರೆ, ಬೀದಿ ದೀಪ ಎಲ್ಲೆಲ್ಲಿ ಬೇಕು, ಯಾವ ಯಾವ ಜಾಗದಲ್ಲಿ ಬೇಕು ಅಂತ ಹೇಳಿ ಆಯ್ಕೆ ಮಾಡುವುದು ಪಂಚಾಯತಿಯವರು ನಮಗೆ ಇಂಥ ಕಡೆ ಬೀದಿ ದೀಪ ಬೇಕು ಅಂತ ಹೇಳಿ ನಮಗೆ ಅರ್ಜಿ ಕೊಟ್ಟರೆ ನಾವು ಅದನ್ನು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿಗೆ ಎಸ್ಟಿಮೇಟ್ ಮಾಡಿ ಅದರಲ್ಲಿ ಆ ಎಸ್ಟಿಮೇಟ್ ಕಾಸ್ಟ್ನ 10% ಅವರು ಪಂಚಾಯತಿಯಿಂದ ನಮ್ಮ ಡಿಪಾರ್ಟ್ಮೆಂಟಿಗೆ ಕಟ್ಟಬೇಕು. ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಲ್ಲಿ ಈ ಸಮಸ್ಯೆ ಇಲ್ಲ. ಅದು ಪ್ರೈವೇಟ್ ಶಾಲೆಗಳಲ್ಲಿ ಮಾತ್ರ ಪ್ರವೇಶ ಬಯಸುವಂಥ ವಿದ್ಯಾರ್ಥಿಗಳು ಡಿಸೆಂಬರ್ ಜನವರಿಯಲ್ಲಿಯೇ ಅರ್ಜಿಯನ್ನು ಹಾಕ್ಕೊಳ್ಬೇಕು. ಆಹಾರ ಇಲಾಖೆಯವರು ಇಡೀ ತಾಲೂಕು ಪಂಚಾಯತಿಗೆ ಇರೋದು ಒಬ್ಬರೇ ಅಧಿಕಾರಿ. ಇವಾಗ ಸುಮಾರು 7-8 ಗ್ರಾಮ ಸಭೆಗಳಲ್ಲಿ ಗ್ರಾಮ ಸಭೆ ಉಂಟು. ಹಾಗಾಗಿ ಅವರು ಈ ಗ್ರಾಮ ಸಭೆಗೆ ಬಂದಿಲ್ಲ. ಆಯ್ತಾ, ಆಹಾರ ಇಲಾಖೆಯವರು ಇದುವರೆಗೂ ಗ್ರಾಮ ಸಭೆಗಳು ಬಂದಿರೋದು ನಾನು ಎಲ್ಲೂ ನೋಡಿಲ್ಲ. ಬಂದಿದ್ದಾರೆ ಯಾವಾಗಾದ್ರೂ? ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಾರ್ಡ್ ಸಭೆಗಳಲ್ಲಿ ಮದಲಾಪುರ, ಸೀಗೆಹೊಸೂರು ವ್ಯಾಪ್ತಿಯಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿದ್ದು, ಈ ವ್ಯಾಪ್ತಿಯಲ್ಲಿ ಬೀದಿ ದೀಪಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸದೇ ಇರುವ ಕಾರಣ ರಾತ್ರಿ ವೇಳೆ ಗ್ರಾಮಸ್ಥರು ಅನಾಹುತ ಎದುರಿಸುತ್ತಿರುವ ಬಗ್ಗೆ ಸಭೆಯ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ನಿರ್ಣಯ ಕೈಗೊಳ್ಳಲಾಯಿತು. ನೋಡಲ್ ಅಧಿಕಾರಿಯಾಗಿ ಶಿವಣ್ಣ ಕಾರ್ಯನಿರ್ವಹಿಸಿದರು. ಸಭೆಯಲ್ಲಿ ಪಂಚಾಯಿತಿ ಉಪಾಧ್ಯಕ್ಷ ಕೆಟಿ ಗಿರೀಶ್, ಪಿಡಿಒ ಗಗನ್ ಸೇರಿದಂತೆ ಸರ್ವ ಸದಸ್ಯರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದ್ದರು. ಹಾರಂಗಿ ಜಲಾಶಯದ ಇಂದಿನ ನೀರಿನ ಮಟ್ಟ ಈ ರೀತಿ ಇದೆ. ಜಲಾಶಯದ ಗರಿಷ್ಠ ನೀರಿನ ಮಟ್ಟ 2859 ಅಡಿಗಳು. ಜಲಾಶಯದ ಇಂದಿನ ನೀರಿನ ಮಟ್ಟ 2857.16 ಅಡಿಗಳು. ಜಲಾಶಯಕ್ಕೆ ನೀರಿನ ಒಳಹರಿವು 2075 ಕ್ಯೂಸೆಕ್ಸ್. ಜಲಾಶಯದಿಂದ ನದಿಗೆ ನೀರಿನ ಹರಿವು 3050 ಕ್ಯೂಸೆಕ್ಸ್. ಜಲಾಶಯದಲ್ಲಿ ಒಟ್ಟು ನೀರಿನ ಸಂಗ್ರಹ 7.74 ಟಿಎಂಸಿ. ಇದೀಗ ವಾಟ್ಸ್ಆಪ್ ವಿಡಿಯೋ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಡ್ಡೆಹೊಸೂರು ಬಸ್ ಸ್ಟಾಪ್ನಲ್ಲಿ ಕೇಳಿಬಂದ ಹಸು ಕೂಸಿನ ಆಕ್ರಂದನ. ಸ್ಥಳೀಯರ ನೆರವಿನೊಂದಿಗೆ ಆಸ್ಪತ್ರೆ ಸೇರಿ ಆರೈಕೆಯಲ್ಲಿರುವ ಅನಾಥ ಶಿಶು. ಕುಶಾಲನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಶ್ರಯದಲ್ಲಿ ನಡೆದ ರೈತ ಸಂಪರ್ಕ ಕಾರ್ಯಕ್ರಮ. ಸರ್ಕಾರದ ಸವಲತ್ತುಗಳನ್ನು ಪಡೆಯುವುದರೊಂದಿಗೆ ಆತ್ಮವಿಶ್ವಾಸ ಗಳಿಸಿಕೊಳ್ಳಲು ಅಧಿಕಾರಿಗಳ ಕರೆ. ಕುಶಾಲನಗರದಲ್ಲಿ ನಡೆದ ಕಾರು ಮಾಲೀಕರ ಮತ್ತು ಚಾಲಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ. ಸಂಘದ ಏಳಿಗೆಗಾಗಿ ಶ್ರಮಿಸಿದ ಗಣ್ಯರಿಗೆ ಗೌರವಾರ್ಪಣೆ.
ಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ವಿಶೇಷ ಗ್ರಾಮ ಸಭೆ. ಪಿರಿಯಾಪಟ್ಟಣ ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲು ರೈತರ ಆಗ್ರಹ. ಕುಶಾಲನಗರದಲ್ಲಿ ನೂತನವಾಗಿ ಆರಂಭಗೊಂಡ ಮಾವೇಲಿ ಸಹಕಾರ ಸಂಘ. ಸಂಘಗಳ ಮೂಲಕ ಸಾಮಾಜಿಕ ಆರ್ಥಿಕ ಬದಲಾವಣೆ ಕಾಣುವಂತೆ ಗಣ್ಯರ ಕರೆ. ಕೂಡಿಗೆ ಗ್ರಾಮದಲ್ಲಿ ನಡೆದ ಗ್ರಾಮ ಸಭೆ. ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಗ್ರಾಮಸ್ಥರಿಂದ ಸಭೆಯಲ್ಲಿ ಮನವಿ. ಬಸ್ ತಂಗುದಾಣಕ್ಕೆ ಅನುಕೂಲ ಕಲ್ಪಿಸುವುದಾಗಿ ಅಧ್ಯಕ್ಷರ ಭರವಸೆ. ಇಲ್ಲಿಗೆ ಕಾವೇರಿ ಸುದ್ದಿ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಕಾವೇರಿ ಚಾನಲ್. ವಂದನೆಗಳು. ಕಾವೇರಿ ಸುದ್ದಿಯ ಪ್ರಾಯೋಜಕರು ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಕಾವೇರಿ ಸುದ್ದಿಯ ಸಹ ಪ್ರಾಯೋಜಕರು ಮಹಾರಾಜ ಆಯುರ್ವೇದಿಕ್ ಹೆಲ್ತ್ ಕೇರ್, ಸುಬ್ರಹ್ಮಣ್ಯ ದೇವಸ್ಥಾನ ಹಿಂಭಾಗ, ಹೌಸಿಂಗ್ ಬೋರ್ಡ್ ಕಾಲೋನಿ, ಕುಶಾಲನಗರ. ಸನ್ರೈಸ್ ಕಲೆಕ್ಷನ್, ಕಾವೇರಿ ಟೆಕ್ಸ್ಟೈಲ್ ಸಮೀಪ, ಗದಬೀದಿ, ಕುಶಾಲನಗರ.